ಪ್ರತಿದಿನ ನಾವು ಸವಾಲಿಂದನೇ ಶುರು ಮಾಡ್ತೀವಿ. ಆ ದಿನದಲ್ಲಿ ಸಿಗುವಂತಹ ಅನುಭವ ಮತ್ತು ಆ ದಿನದಲ್ಲಿ ಪಟ್ಟಂತಹ ಕಷ್ಟಗಳಿರಬಹುದು, ನೋವುಗಳಿರಬಹುದು, ಗೆಲುವುಗಳಿರಬಹುದು, ಖುಷಿಗಳಿರ್ಬೋದು, ಒಂದು ರೀತಿಯಾದ ಅನುಭವವನ್ನು ನೀಡ್ತಾ ಇರುತ್ತೆ. ಮದರ್ಹುಡ್ ಅನ್ನೋದು ಅದೇ ರೀತಿ. ಹೇಗೆ ಮಗು ದಿನ ಒಂದು ಮೈಲ್ ಸ್ಟೋನ್ನ ರೀಚ್ ಮಾಡುತ್ತೆ, ದಿನ ಒಂದು ಕಲಿಕೆಯಲ್ಲಿ ಮಗು ತಲ್ಲೀನನಾಗಿರುತ್ತೋ, ಅದೇ ರೀತಿ ತಾಯಿ ಅನ್ನುವಂತಹ ಒಂದು ತಾಯ್ತನೂ ಅದೇ ರೀತಿ ಮಗುವಿನ ಒಂದು ಕಲಿಕೆಯಲ್ಲಿರಬಹುದು ಅಥವಾ ಒಂದು ತನ್ನ ಒಂದು ಬೆಳವಣಿಗೆಯಲ್ಲಿರ್ಬೋದು, ಮಗುವಿನ ಒಳಿತಿಗಾಗಿ ಮತ್ತು ಮಗುಗೋಸ್ಕರ ತನ್ನ ಪ್ರತಿದಿನದ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಮಗುಗೋಸ್ಕರ ಜೀವನ ಮಾಡೋದಕ್ಕೆ ತಾಯಿ ಬೆಳಗ್ಗೆನೇ ಎದ್ದ ತಕ್ಷಣ ಒಂದು ದಿಟ್ಟ ನಿರ್ಧಾರದಿಂದ ತನ್ನ ಮಗುಗಾಗಿ ಅವಳು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮಗು ಅಷ್ಟೇ ಅಲ್ಲ, ತನ್ನ ಫ್ಯಾಮಿಲಿಗೋಸ್ಕರ ತಾಯಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿರ್ತಾಳೆ. ಆದರೆ ತಾಯಿ ಅನ್ನುವಂತಹ ಜಾಬು ಒಂಥರ ನೆಗ್ಲೆಕ್ಟ್ ಆಗಿಬಿಟ್ಟಿರುತ್ತೆ. ಮನೆಯಲ್ಲೇ ಇದ್ರೂ ಸಹ, ಕೆಲ್ಸಕ್ಕೆ ಹೋದ್ರೂ ಸಹ ತಾಯಿ ಅನ್ನುವಂತಹ ಜಾಬು ನೆಗ್ಲೆಕ್ಟ್. ಏನಂತೀರಾ? ಫ್ರೈಡೇ ಮಾರ್ನಿಂಗ್ ನನ್ನ ದಿನ ಶುರುವಾಗಿದ್ದು 6:30ಇಂದ. ಅಂತಂದರೆ 6:30ಗೆ ಎದ್ದೊಳ್ಬೇಕು ಅಂತಂದರೆ ಸ್ವಲ್ಪ ಬೇಗ ಎದ್ದು ಅದಿತಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತೀನಿ. ಏನಕ್ಕಂತಂದರೆ ನಾನು ಕೆಲಸ ಮಾಡುವಾಗ ಅದಿತಿ ಮಧ್ಯ ಎದ್ಬಿಟ್ರೆ ಕೆಲಸ ಸಹ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಅದಿತಿಗೂ ನನ್ನ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆ್ಯಂಡ್ ಫ್ರೈಡೇ ಕಡೆ ಆಷಾಢ ಶುಕ್ರವಾರ ಆಗಿದ್ದರಿಂದ ತುಂಬ ಕೆಲಸ ಇತ್ತು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದೇ ಇರುತ್ತೆ ಮನೆ ಅಂತಂದರೆ. ನನಗೆ ಯಾವ ರೀತಿ ಅಂತಂದರೆ ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾರ್ದ ಹೆಲ್ಪನ್ನು ಕೇಳೋದಿಲ್ಲ. ಈ ರೀತಿ ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ತೀನಿ. ನನ್ನ ದಿನ ಶುರುವಾಗಿದ್ದು 6:30ಗೆ ಎದ್ದ ತಕ್ಷಣ ಟೈಮ್ ಹೋಗಿ ನೋಡ್ತೀನಿ. ಒಂದೊಂದು ಸಲ ಲೇಟಾಗಿ ಮಲ್ಕೊಳ್ತೀನಿ. ಅದರಿಂದ ತುಂಬ ನಿದ್ದೆ ಮಾಡಿಬಿಡ್ತೀನಿ. ಎದ್ದ ತಕ್ಷಣ ನಾನು ಯೂಶ್ವಲಿ ಅಲಾರಾಮ್ ಎಲ್ಲ ಇಟ್ಕೊಳ್ಳೋದೇ ಇಲ್ಲ. ನನ್ನ ಬ್ರೈನ್ಗೆ ಒಂದು ಫೀಡ್ ಕೊಟ್ಟಿರ್ತೀನಿ ದಟ್ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತಂದರೆ ಅಷ್ಟೊತ್ತಿಗೆ ಎಚ್ಚರಿಕೆ ಆಗುತ್ತೆ. ನೀವು ಈ ಟ್ರಿಕ್ನ ಟ್ರೈ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ನೈಟ್ ಮಲ್ಕೊಳ್ಳುವಾಗ ನಾನು ಬೆಳಗ್ಗೆ 6:30ಗೆ ಎದ್ದೊಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡಿ ಮಲ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಬ್ರೈನ್ ನಿಮ್ಮನ್ನು ಅಷ್ಟೊತ್ತಿಗೆ ಎಬ್ಬಿಸತ್ತೆ. ಇದನ್ನು ನಾನು ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಿಪ್ ಆ್ಯಂಡ್ ಟ್ರಿಕ್ನ ನಾನು ಫಾಲೋ ಮಾಡಿರೋದ್ರಿಂದ ನನಗೆ ವರ್ಕ್ ಆಗಿದೆ ಆ್ಯಂಡ್ ಅಷ್ಟು ಬೇಗ ನಾನು ಎದ್ದೊಳಕ್ಕೂ ಸಾಧ್ಯ ಆಗುತ್ತೆ. 6:30ಗೆ ಎದ್ದೆ ಆ್ಯಂಡ್ ಸಮಾಧಾನ ಆಯಿತು ಆ್ಯಂಡ್ ಖುಷಿ ಆಯಿತು. ನಾನು ಹೇಳಿದ್ದಂಗೆ ನನ್ನ ಬ್ರೈನ್ ನನಗೆ ಕೆಲಸ ಮಾಡ್ತಿದೆ ಅಂತ. ಅದಾದಮೇಲೆ ಪ್ರತಿದಿನ ಈ ಸರ್ಟಿಫಿಕೇಟ್ನ ನೋಡ್ತೀನಿ. ಇದು ಅದಿತಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ರೆಕಾರ್ಡ್ ಮಾಡಿದಾಗ ಬಂದಿರೋದು. ಅಲ್ಲಿ ನೋಡಿದಾಗ ಅಂತಂದರೆ ಅಲ್ಲಿ ಪ್ಲೇಸ್ ಮಾಡಿದ್ದೀವಿ ನಾವು ಅದನ್ನು. ಅಲ್ಲಿ ನೋಡಿದಾಗ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೂ ಅದಿತಿಗೆ ಏನಾರ ಸಾಧನೆ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಬಾಗಿಲು ತೆಗೆದೆ. ತುಂಬ ಚೆನ್ನಾಗಿತ್ತು, ತಂಪು. ಬೆಳಗ್ಗೆ ಈ ವಾತಾವರಣ ನನಗಿಷ್ಟ ಆಗುತ್ತೆ. ಒಂಥರ ಎಲ್ಲೋ ಹಿಲ್ ಸ್ಟೇಷನಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ನನಗೆ ಮನೆ ಮುಂದೆ. ಆ್ಯಂಡ್ ಈ ಗಣೇಶನ ನೋಡ್ತೀನಿ. ಪ್ರತಿದಿನ ನನಗೆ ಮತ್ತು ಅದಿತಿಗೆ ಈ ಗಣೇಶ ತುಂಬ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಈ ಗಣೇಶನ ನೋಡಿ ನಾವು ಮಾಮೀಸ್ ಏನು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮಕ್ಕಳನ್ನ ಅಥವಾ ಮನೆಯವ್ರದ್ದು ಗಮನಕ್ಕೆ ನಮ್ಮ ಒಂದು ಸೆಲ್ಫ್ ಕೇರ್ನ ಮರ್ತು ಹೋಗ್ಬಿಡ್ತೀವಿ. ಆದರೆ ನಾನು ಯಾವ ರೀತಿ ನನ್ನ ಸೆಲ್ಫ್ ಕೇರ್ ಮಾಡ್ತೀನಿ ಅಂತಂದರೆ ಎದ್ದ ತಕ್ಷಣ 5-10 ನಿಮಿಷ ನಿಧಾನವಾಗಿ ಸಮಾಧಾನವಾಗಿ ಈ ಆಚೆ ನಿಂತ್ಕೊಂಡಾಗ ನನಗೆ ತುಂಬ ಖುಷಿ ಸಿಗುತ್ತೆ. ಸೆಲ್ಫ್ ಟೈಮ್ ಥರ ಅನಿಸುತ್ತೆ. ಬಿಸಿನೀರನ್ನ ಕಾಯಿಸ್ಕೊಂಡು ನಾನು ಕುಡಿದುಕೊಂಡು ಈ ರೀತಿ ನಿಂತ್ಕೊಂಡಿರ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿಯೋದ್ರಿಂದ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಆ್ಯಂಡ್ ಬಾಡಿಗೂ ಸಹ ಒಳ್ಳೆಯದು. ಆ್ಯಂಡ್ ನನಗೂ ಸೆಲ್ಫ್ ಟೈಮ್ ಸಿಗುತ್ತೆ ಅಲ್ವಾ. ಸೊ 6:30ಗೆ ಎದ್ದಿದ್ದೀನಿ ಅಂತಂದರೆ ನನಗೆ ತುಂಬ ಟೈಮ್ ಇದೆ. ಅದಿತಿ ಎದ್ದೋಳೋವರೆಗೂ ಟೈಮ್ ಇದೆ. ಮನೆ ಕೆಲಸ ಮಾಡೋದು ಎಷ್ಟೊತ್ತು ಬೇಕು. ಹಾಗೆಯೇ ಅದಿತಿಗೂ ಸಹ ಹಾಲು ಬಂದಿತ್ತು. ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಅಕ್ಷಯ ಕಲ್ಪ ಆ್ಯಪಲ್ಲಿ. ಸೊ ಹಾಲು ಬಂದಿರುತ್ತೆ. ಮಳೆ ಚೆನ್ನಾಗಿ ಒಂಥರ ಜಿಡಿ ಮಳೆ ಬರ್ತಾಯಿತ್ತು. ಸೊ ಹಾಲು ಬಂದಿತ್ತು. ಫಸ್ಟ್ ಕೆಲಸ ಏನು, ಅದಿತಿಗೆ ಹಾಲನ್ನ ಕಾಯಿಸ್ಬಿಡಬೇಕು. ಆ್ಯಂಡ್ ದಿನಕ್ಕೆ ಅದಿತಿಗೆ 1/2 ಲೀಟ್ರ್ ತರಿಸ್ಕೊಳ್ತೀವಿ ಆ್ಯಂಡ್ 1/2 ಲೀಟ್ರೂ ಸಹ ಖಾಲಿ ಆಗಿರೋದಿಲ್ಲ. ಆ್ಯಂಡ್ ಉಳಿದಿರುವಂತಹ ಹಾಲು, ನೆನ್ನೆ ತಂದಿರುವಂತಹ ಹಾಲನ್ನ ನಾನು ಕಾಯಿಸಿ ಅದಿತಿಗೆ ಲೋಟಕ್ಕೆ ಹಾಕಿ ಇಟ್ಟಿರ್ತೀನಿ. ಆ್ಯಂಡ್ ಕೆನೆನ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ತೀನಿ. ಈ ಬಾಕ್ಸನ್ನು ಆಲ್ಮೋಸ್ಟ್ ಫಿಲ್ ಆಗ್ತಿದೆ. ಅದಕ್ಕೋಸ್ಕರ ಈ ಕೆನೆ ತೆಗಿಯೋದು ತುಂಬ ಪ್ರೊಸೀಜರ್ ಇದೆ. ಅದಕ್ಕೋಸ್ಕರ ಈ ಬಾಕ್ಸನ್ನು ಸಹ ಫಿಲ್ ಆದಮೇಲೆ 2 ಬಾಕ್ಸನ್ನು ಸಹ ಒಂದೇ ಸಲ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನೂ ಮಾಡ್ಕೊಂಡಿಲ್ಲ. ಒಂದು ಬಾಕ್ಸ್ ಫಿಲ್ ಆಗಿರೋದನ್ನು ಕೆಳಗಡೆ ರೆಫ್ರಿಜರೇಟೆಡ್ ಇಟ್ಟಿದ್ದೀನಿ. ನಮ್ಮನೆ ಫ್ರಿಡ್ಜ್ ಉಲ್ಟಂ ಪಲ್ಟಾ ಫ್ರಿಡ್ಜ್ ಇದೆ ನಮ್ಮನೆ. ಅದಕ್ಕೋಸ್ಕರ ಕೆಳಗಡೆ ರೆಫ್ರಿಜರೇಟಲ್ಲಿ ಇಟ್ಟಿದ್ದೀನಿ. ಹಾಲನ್ನ ಕಾಯಿಸಿ ಅದಿತಿಗೆ ಲೋಟಕ್ಕೆ ಬಿಟ್ಟು ಈ ಹೊಸ ಹಾಲನ್ನ ಅದೇ ಪಾತ್ರೆಗೆ ಹಾಕ್ತೀನಿ. ಇಲ್ಲ ಅಂತಂದರೆ ಹೊಸ ಪಾತ್ರೆಗೆ ಹಾಕಿ ನಾನು ಹಾಲನ್ನ ಕಾಯಿಸ್ತೀನಿ.
ಆ್ಯಂಡ್ ಹಾಲನ್ನು ಕಾಯಿಸಿದ್ದೀನಿ ಅಂತ ಅಂದರೆ ಅಥವಾ ಲೋಟಕ್ಕೆ ಬಿಟ್ಟಿಟ್ಟಿದ್ದೀನಿ ಅಂತಂದರೆ ಅದಿತಿ ಕಂಪಲ್ಸರಿ ಕುಡಿತಾರೆ ಅಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಅದಿತಿ ಎದೊಳೋ ಟೈಮ್ಗೆ. ಅದಿತಿ ತುಂಬ ಲೇಟಾಗಿ ಎದ್ದಾಗ ನಾನು ಹಾಲನ್ನ ಕೊಡೋದಿಲ್ಲ. ಯಾಕಂತಂದರೆ ಅದಿತಿ ಬ್ರೇಕ್ಫಾಸ್ಟ್ಗೆ ಆ ಟೈಮ್ ಸರಿ ಹೋಗೋದಿಲ್ಲ. ಮಕ್ಕಳಿಗೆ ಹಾಲು ಕೊಟ್ಟಾಗ ಅದು ಸ್ನ್ಯಾಕ್ ರೀತಿಯಾಗಿರಬೇಕಾಗತ್ತೆ. ಗುಡ್ ಗ್ಯಾಪ್ ಸಹ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಮಕ್ಕಳಿಗೆ ತುಂಬ ಫಿಲ್ ಆದಂಗೆ ಆಗುತ್ತೆ, ಮಕ್ಕಳು ಹಾಲು ಕುಡಿಯೋದಿಲ್ಲ. ಸೊ ಹಾಲನ್ನೆಲ್ಲ ಬಿಸಿಗಿಟ್ಟೆ ಆ್ಯಂಡ್ ನನ್ನ ಒಂದು ಮಾಪಿಂಗ್ ಶುರು ಆಯಿತು. ಅಂತಂದರೆ ಸ್ವೀಪಿಂಗ್ ಆ್ಯಂಡ್ ಮಾಪಿಂಗ್. ಎಸ್, ಈ ಕೆಲಸನ ನಾನೇ ಮಾಡ್ಕೊಳ್ತೀನಿ. ನನ್ನ ಓರ್ಗಿತಿನೂ ಸಹ ಮನೇಲಿದ್ದಾರೆ. ಅವರೊಂದಿನ ನಾನೊಂದಿನ, ಅಥವಾ ನಾನು ಬೇಗ ಎದ್ದಾಗ ಅವರು ಬೇಗ ಎದ್ದಾಗ ಮಾಡ್ಕೊಳ್ತೀವಿ. ಅಂದರೆ ನಮ್ಮಲ್ಲೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ರೆ ಯಾವುದೂ ಕಷ್ಟ ಆಗೋದಿಲ್ಲ ಆ್ಯಂಡ್ ಯಾವುದೂ ನಮಗೆ ಹೊರೆ ಅಂತಲೂ ಅನಿಸೋದಿಲ್ಲ. ನನಗೆ ಈ ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಏನೂ ನನಗೆ ಕಷ್ಟ ಅಂತ ಅನಿಸೋದಿಲ್ಲ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ತಾರೆ, ಮನೆ ಕೆಲಸನೂ ನೀವೇ ಮಾಡ್ಕೊಳ್ತೀರಾ, ಅಡುಗೆನೂ ನೀವೇ ಮಾಡ್ತೀರಾ, ಅದಿತಿನೂ ನೀವೇ ನೋಡ್ಕೊಳ್ತೀರಾ, ನಿಮಗೆ ಸ್ಟ್ರೆಸ್ ಅನಿಸೋದಿಲ್ವಾ ಅಂತೆಲ್ಲ ಕೇಳ್ತಿರ್ತಾರೆ. ಆ ರೀತಿಯೆಲ್ಲ ನನಗೇನು ಅನಿಸೋದಿಲ್ಲ. ನಾವು ಮಾಡುವಂತಹ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ, ಅದು ಕಷ್ಟ ಅಂತ ಅಂದ್ಕೊಂಡ್ರೆ ಅದು ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ. ಇಷ್ಟ ಅಂತ ಮಾಡಿದ್ರೆ ಅದು ಯಾವುದೂ ಇಷ್ಟ ಆಗೋದಿಲ್ಲ. ಈ ರೀತಿ ಕೆಲಸ ಮಾಪಿಂಗ್ ಇರ್ಬೋದು, ಸ್ವೀಪಿಂಗ್ ಇರ್ಬೋದು, ಜಸ್ಟ್ 20 ಮಿನಿಟ್ಸು ಬೇಡ. ನಾವು ಗಮನ ಇಟ್ಟು ಮನಸ್ಸಿಟ್ಟು ಮಾಡಿದ್ರೆ, ಬೇಕಾಬಿಟ್ಟು ಮಾಡಿದ್ರೆ ಅದು ಇನ್ನೂ ಬೇಗ ಆಗಿಬಿಡುತ್ತೆ. ಬಟ್ ಇಷ್ಟು ಸಮಯದಲ್ಲಿ ಖಂಡಿತವಾಗ್ಲೂ ಆ ಕೆಲಸ ಮುಗ್ದೋಗುತ್ತೆ. ಹಾಗೆಯೇ ಮಧ್ಯ ಅದಿತಿ ಎದ್ದಿದ್ದಾರಾ ಎದ್ದಿಲ್ವಾ ಅಂತ ಎಲ್ಲ ನೋಡಿಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ. ಆ್ಯಂಡ್ ನನಗೆ ಈ ರೀತಿ ಕೆಲಸ ಮಾಡುವಾಗ ವಿಷ್ಣು ಸಹಸ್ರನಾಮನ ಕೇಳ್ತೀನಿ. ಲಲಿತಾ ಸಹಸ್ರನಾಮ ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಹಾಕಿರ್ತೀವಿ. ಅದರಿಂದ ಮನಸ್ಸೂ ಒಂದು ಶಾಂತ ಒಂದು ರೀತಿಯಲ್ಲಿ ಇರುತ್ತೆ ಆ್ಯಂಡ್ ಯಾವುದೇ ರೀತಿ ಸ್ಟ್ರೆಸ್ ಸಹ ಆಗೋದಿಲ್ಲ. ಈ ರೀತಿಯಾದ ಹ್ಯಾಬಿಟ್ನ ನಾವು ಮಕ್ಳಿಗೂ ಕಲ್ಟಿವೇಟ್ ಮಾಡೋದ್ರಿಂದ ಮಕ್ಕಳಿಗೂ ಅದೇ ರೀತಿ ಕಲಿತಾರೆ. ಆ್ಯಂಡ್ ಈ ರೀತಿ ಬೆಳಗ್ಗೆನೇ ಎದ್ದಿದ ತಕ್ಷಣ ಒಂದು ಸೂತಿಂಗ್ ಮ್ಯೂಸಿಕ್ಕು, ಕ್ಲಾಸಿಕಲ್ ಮ್ಯೂಸಿಕ್ನ ಕೇಳೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ. ನನ್ನ ಕೆಲಸ ಮುಗೀತು, ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಕೆಲಸ ಯಾವುದು, ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳೋದು. ಇವತ್ತು ನಾನು ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಿತಿಗೂ ಟೊಮ್ಯಾಟೊ ಬಾತ್ ರೀಸೆಂಟಾಗಿಂದ ಇಷ್ಟ ಆಗ್ತಿದೆ. ಅದರಲ್ಲಿ ಬಟಾಣಿ ಹಾಕಿದ್ರೆ ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಯೂಶಲಿ ನಾನು ಬಟಾಣಿನ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅಂತಂದರೆ ಫ್ರೀಸಿಂಗಲ್ಲಿ ಇಟ್ಟಿರ್ತೀನಿ. ಅಂತಂದರೆ ಹಸಿ ಬಟಾಣಿ ಅಲ್ಲ, ಒಣಗಿರೋ ಬಟಾಣಿನ ನಾನು ನೆನೆಸಿ ಅದನ್ನು ಇಟ್ಟಿರ್ತೀನಿ. ಅದನ್ನು ಹಾಕಿ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಜೊತೆಗೆ ಅದಿತಿಗೆ ಮೊಸರು ಕೊಟ್ಟಿರ್ತೀನಿ. ಯಾಕಂತಂದರೆ ಮೊಸರು ಗುಡ್ ಪ್ರೋಟೀನ್ ಆಗಿರೋದ್ರಿಂದ ಒಳ್ಳೇದಲ್ವಾ ಮಕ್ಕಳಿಗೆ. ಸೊ ಮೊಸರು ಕೊಡೋದ್ರಿಂದ ಕೋಲ್ಡ್ ಆಗೋದಿಲ್ಲ. ಆ ರೀತಿಯಾದ ನಿಮಗೆ ನಂಬಿಕೆ ಇದ್ದರೆ ಅಥವಾ ಒಂದು ನೀವು ಅಂದ್ಕೊಂಡಿದ್ರೆ ಮೊಸರಿಂದ ಕೋಲ್ಡ್ ಆಗುತ್ತೆ ಅಂತಂದರೆ ಆ ರೀತಿಯೆಲ್ಲ ಏನಾಗೋದಿಲ್ಲ. ವರ್ಕಿಂಗ್ ಮಾಮೀಸ್ಗೂ ಸಹ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಒಂದು ರೆಸ್ಟ್ ಇಲ್ಲದೆ ಇರುವಂತಹ ಡೇಸ್ ಸಹ ಆಗಿರುತ್ತೆ. ಮಾರ್ನಿಂಗ್ ಅಂತೂ ತುಂಬ ಬ್ಯುಸಿ ಆಗಿರುತ್ತೆ. ನೀವು ನಾಳೆ ಏನು ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ನ ನೈಟೇ ಮಾಡಿ ಮಲ್ಕೊಂಡಿದ್ರೆ, ಪ್ಲ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೇಗೆ ಎಕ್ಸಿಕ್ಯೂಟಿವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲ್ಯಾನಿಂಗ್ ನೀವು ಮಾಡ್ಕೊಂಡಿದ್ರೆ ನಾಳೆ ಕೆಲಸ ತುಂಬ ಸಲೀಸಾಗಿ ಹೋಗುತ್ತೆ, ಆರಾಮಾಗಿ ಆಗಿಬಿಡುತ್ತೆ. ಸೊ ನನ್ನ ದಿನಾನೂ ಶುರು ಆಗೋದು ಪ್ಲ್ಯಾನಿಂಗಿಂದಾನೆ. ಅಂತಂದರೆ ಪ್ಲ್ಯಾನಿಂಗ್ ನೆನ್ನೆ ರಾತ್ರಿ ಮಾಡ್ಕೊಂಡಿರ್ತೀನಿ, ಆ ಪ್ಲ್ಯಾನಿಂಗ್ನ ಬೆಳಗ್ಗೆ ಎಕ್ಸಿಕ್ಯೂಟಿವ್ ಮಾಡ್ತೀನಿ. ಈಗ ಎಕ್ಸಾಂಪಲ್ ಪ್ಲ್ಯಾನಿಂಗ್ ಯಾವ ರೀತಿ ಮಾಡ್ಕೊಂಡಿರ್ತೀನಿ ಅಂತಂದರೆ, ಎಷ್ಟೊತ್ತಿಗೆ ಎದ್ದೊಳ್ತೀನಿ, ನಾನು 6:30ಗೆ ಎದ್ದರೆ ನನಗೆ ಸ್ವೀಪಿಂಗು ಮತ್ತು ಮಾಪಿಂಗ್ ಎಲ್ಲ ಮಾಡೋದಕ್ಕೆ 20 ಮಿನಿಟ್ಸ್ ಬೇಕು. ಹಾಲು ಅಷ್ಟರಲ್ಲಿ ಕಾಯಿಸಿ ಇಟ್ಟಿರ್ತೀನಿ. ಅದನ್ನು ಒಂದು ಲೋಟಕ್ಕೆ ಹಾಕಿ ತರಕಾರಿನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ 10 to 15 ಮಿನಿಟ್ಸ್ ಬೇಕು. ಆ್ಯಂಡ್ ಟೊಮ್ಯಾಟೊ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅಂತಂದರೆ ಏನು, ಅದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳು ಮತ್ತು ಅಕ್ಕಿನ ನೆನೆಸ್ಕೊಂಡ್ಬಿಟ್ರೆ ಟೊಮ್ಯಾಟೊ ಬಾತ್ ಆಲ್ಮೋಸ್ಟ್ ರೆಡಿ ಆದಂಗೆ. ಅಂತಂದರೆ ಆಚೆಗಡೆ ಅಂತಂದರೆ ಅದಕ್ಕೆ ಏನೇನು ಬೇಕಾಗಿರುವಂತಹ ಐಟಮ್ಸ್ ಎಲ್ಲನೂ ನಮ್ಮ ಕಣ್ಮುಂದೆ ಇದ್ದರೆ ಮಾಡೋದು ಎಷ್ಟೊತ್ತು, ಅದು ಒಂದು 10 ಮಿನಿಟ್ಸ್ ಹಿಡಿದ್ಬಿಡತ್ತೆ. ಆ್ಯಂಡ್ ಈಗ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಕುಕ್ಕರಲ್ಲೇ ಮಾಡ್ತೀವಿ. ನಾವು ಯಾರೂ ಪಾತ್ರೆಯಲ್ಲಿ ನಾವು ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಅಂತಂದರೆ ದಮ್ ಕಟ್ಟಿ ಯಾರೂ ಮಾಡಲ್ಲ ಅಂತ ಅನಿಸುತ್ತೆ. ಕೆಲವರು ಮಾಡ್ತಾರೆ, ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಕುಕ್ಕರ್ ನಮಗೆ ಈಗ ಬೆಸ್ಟ್ ಆಗಿದೆ. ಆ್ಯಕ್ಚುಲಿ ದಮ್ ಕಟ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ಕೃವಿ ಮಾಡಿದ್ರಲ್ಲ ಬಿರಿಯಾನಿ, ಆ ರೀತಿ ಈ ರೀತಿ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ. ಜೊತೆಗೆ ಅದಿತಿಗೆ ಹಾಲು ಸಹ ಕಾಯಿಸಿಟ್ಟಿರ್ತೀನಿ ಲೋಟದಲ್ಲಿ. ಆ್ಯಂಡ್ ಹೊಸ ಹಾಲನ್ನು ಸಹ ನಾನು ಕಾಯಿಸ್ತಾ ಇರ್ತೀನಿ. ಅಂತಂದರೆ ಎಲ್ಲ ರೆಡಿ ಆಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ರೆಡಿ ಇರುತ್ತೆ. ಈ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆದರೆ ನಾನು ನೆಕ್ಸ್ಟ್ ಮನೆಗೆ ಬೇಕಾಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಾಡಿಟ್ಕೊಳ್ಬೇಕು. ಈ ಒಂದು ಪ್ಲ್ಯಾನಿಂಗ್ನ ನನಗೆ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದಿಗೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ದಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲಿ ಮಾಡಿಟ್ಕೊಳ್ಬೇಕು ಅಂತ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೇನು ಸ್ಟವ್ ಹಚ್ಚಿ ಟೊಮ್ಯಾಟೊ ಬಾತ್ನ ರೆಡಿ ಮಾಡಿಬಿಡೋದೆ. ಹಾಲು ಸಹ ಕಾಯ್ದಿತ್ತು, ಅದನ್ನು ಸೈಡ್ಗೆ ಇಟ್ಟೆ.
ಆ್ಯಂಡ್ ಇದು ಅದಿತಿಗೆ ಫೇವ್ರೆಟ್ ಆಗಿರೋದ್ರಿಂದ, ಟೊಮ್ಯಾಟೊ ಬಾತ್ ಅದಿತಿಗೆ ಫೇವ್ರೆಟ್ ಆಗಿರೋದ್ರಿಂದ ನಾನು ಅದಿತಿಗೆ ಸಪ್ರೇಟ್ ಕುಕ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಅದಿತಿಗೆ ಇಷ್ಟ ಆಗದೇ ಇರುವಂತಹ ಅಂತಂದರೆ ಹೇಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅಂತಂದರೆ, ಅದಿತಿ ಬೇಡ ಅಂತ ಹೇಳ್ತಾರೆ, ತಿನ್ನೋದಕ್ಕೆ ರೆಫ್ಯೂಸಲ್ ಮಾಡ್ತಾರೆ. ಅಂತಹ ಒಂದು ಐಟಮ್ಸ್ನ ನಾನು ಅದಿತಿಗೆ ಕೊಡೋದಿಲ್ಲ. ಆ್ಯಂಡ್ ಆ ಟಿಫನ್ಸ್ನ ನಾನು ಮನೇಲಿ ಮಾಡಿದಾಗ ಅದಿತಿಗೆ ಸಪ್ರೇಟಾಗಿ ಏನಾರ ಮಾಡಿರ್ತೀನಿ. ಅವಲಕ್ಕಿ ಕಿಚಡಿ ಇರ್ಬೋದು, ಓಟ್ಸ್ ಕಿಚಡಿ ಇರ್ಬೋದು, ಅಥವಾ ಉಪ್ಮಾ ಇರ್ಬೋದು, ಈ ರೀತಿ ಸಪ್ರೇಟಾಗಿ ಮಾಡ್ತೀನಿ. ಆ್ಯಂಡ್ ನನಗೆ ಯಾವತ್ತೂ ಅಯ್ಯೋ ಅದಿತಿಗೆ ಸಪ್ರೇಟಾಗಿ ಮಾಡಬೇಕಾ, ಯಾರಪ್ಪ ಮಾಡ್ತಾರೆ, ಮನೆಯವ್ರಿಗೊಂದು ಅದಿತಿಗೊಂದು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಕೆಲವರಿಗೆ ಅನಿಸುತ್ತೆ, ಇದು ಯಾಕೆ ಅನಿಸುತ್ತೆ ಅಂತಂದರೆ ನಮಗೆ ಮಕ್ಳ ಮೇಲೆ ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ ಅನ್ನುವಂತಹ ಕಾರಣಕ್ಕೆ ಅನಿಸೋದಿಲ್ಲ. ಕೆಲವೊಂದು ಸಲ ಸ್ಟ್ರೆಸ್ ಆಗುತ್ತೆ, ಯಾರಪ್ಪ ಎರಡೆರಡು ಸಲ ಮಾಡ್ತಾರೆ, ನನಗೆ ಸೆಲ್ಫ್ ಟೈಮೇ ಸಿಗೋದಿಲ್ಲ ಅಂತ ಸ್ಟ್ರೆಸ್ ಆಗುತ್ತೆ. ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಆ್ಯಂಡ್ ಮೋರ್ ಓವರ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಮ್ಗೆ ಅನ್ಸೋದೆಲ್ಲ ತಪ್ಪು ಅಂತ ನಾವು ಒಂದ್ಸಲ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ನಾನು ಒಬ್ಬಳೇ ಅನ್ಕೊತೀನಿ ಈ ಥರ, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಗೆ ಅನ್ಸೋದು ಕಾಮನ್. ನಾವು ನಮ್ಮ ಮೇಲೆ ಸೆಲ್ಫ್ ಡೌಟ್ ಎಲ್ಲ ಒಂದು ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅಂತಂದರೆ ನಮ್ಮ ಮೇಲೆ ನಾವು ಯಾಕೆ ಸೆಲ್ಫ್ ಡೌಟ್ ಪಡ್ಕೊಳ್ಬೇಕಲ್ವಾ. ಟೊಮ್ಯಾಟೊ ಬಾತು ಹಾಗೆ ರೆಡಿ ಆಗ್ತಿತ್ತು. ಅದ್ರ ಜೊತೆಗೆ ನಾನು ಸಿಂಕಲ್ಲಿ ಪಾತ್ರೆ ಸಹ ಇತ್ತು, ಅದನ್ನೆಲ್ಲ ನಾನು ತೊಳ್ಕೊಳ್ತೀನಿ. ಆ್ಯಂಡ್ ಇದಕ್ಕೆ ನಾನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ನೆನೆಸಿ ಇಟ್ಟಿದ್ದೆ. ಅಂತಂದರೆ ಅದಿತಿಗೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ನಲ್ಲ, ಆವಾಗಲೇ ಸೊಪ್ಪನ್ನು ನೆನೆಸಿ ಇಟ್ಟಿದ್ದೆ. ಅದನ್ನು ಸಹ ಕ್ಲೀನಾಗಿ ಕಟ್ ಮಾಡಿಕೊಂಡು ಈ ಟೊಮ್ಯಾಟೊ ಬಾತ್ ಇಸ್ ರೆಡಿ, ಆಲ್ಮೋಸ್ಟ್ ರೆಡಿ ಆಗ್ತಾಯಿತ್ತು. ಮನೆಯಲ್ಲಿ ಇರುವಂತಹ ಮಾಮೀಸ್ ಅಂತಂದರೆ ಮನೆ ಕೆಲಸ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ವರ್ಕ್ ಫ್ರಮ್ ಹೋಮ್ ಏನಾರ ಇದ್ದರೆ ಆ ರೀತಿಯಾದ ಕೆಲಸಗಳನ್ನ ಮಾಡಿಕೊಂಡು ಮನೆಯಲ್ಲಿ ಇರುವಂತಹ ತಾಯಿಂದಿರಿಗೆ ಡಿಫ್ರೆಂಟ್ ಒಂದು ಎನ್ವೈರ್ಮೆಂಟ್ ಇರುತ್ತೆ. ಅವರು ಡಿಫ್ರೆಂಟ್ ಸಿಚುಯೇಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಅದೇ ವರ್ಕಿಂಗ್ ಮಾಮೀಸ್ ಇದ್ದರೆ ಅವ್ರಿಗೆ ಒಂದು ಡಿಫ್ರೆಂಟ್ ಟೆನ್ಷನ್ ಇರುತ್ತೆ. ಅಂತಂದರೆ ಮನೆಯಲ್ಲೆಲ್ಲ ಮಾಡಿ ಹೋಗಬೇಕು, ಅಥವಾ ಮನೇಲಿ ಯಾರು ಹೆಲ್ಪ್ ಇದ್ದರೆ ದಟ್ ಈಸ್ ಡಿಫ್ರೆಂಟ್. ಆಫೀಸ್ಗೆ ಹೋಗಬೇಕು, ಆಫೀಸಲ್ಲೆಲ್ಲ ಕೆಲಸ ಮಾಡಬೇಕು, ತಿರ್ಗಾ ಮನೆಗೆ ಬಂದು ಮಾಡಬೇಕು. ಪ್ರತಿಯೊಂದು ತಾಯಂದಿರಿಗೂ ಡಿಫ್ರೆಂಟ್ ಚಾಲೆಂಜಸ್ನ ಫೇಸ್ ಮಾಡ್ತಿರ್ತಾರೆ. ಆ್ಯಂಡ್ ಈ ಒಂದು ಮದರ್ಹುಡ್ ಅನ್ನೋದು ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ಫೇಸ್. ಆದರೆ ಪ್ರತಿಯೊಬ್ಬರೂ ಡಿಫ್ರೆಂಟ್ ಬೋಟಲ್ಲಿ ಜರ್ನಿ ಮಾಡ್ತಿರ್ತೀವಿ. ಆದರೆ ಮನಸ್ಥಿತಿಗಳು ವಿಭಿನ್ನ ಆಗಿರುತ್ತೆ ಆ್ಯಂಡ್ ಮನಸ್ಥಿತಿಗಳು ಬೇರೆ ಆಗಿರುತ್ತೆ. ಆದರೆ ನಮ್ಮ ಒಂದು ಜರ್ನಿ ಡೆಫಿನೆಟ್ಲಿ ವಿಲ್ ಬಿ ಸೇಮ್. ಅಂತಂದರೆ ತಾಯಿನೇ ಅಲ್ವಾ, ಕೆಲ್ಸಕ್ಕೆ ಹೋಗಲಿ, ಮನೆಯಲ್ಲಿರಲಿ, ಅಥವಾ ಮನೆ ಕೆಲಸ ಎರಡನ್ನೂ ಮಾಡಲಿ, ಅಥವಾ ಏನೇ ಮಾಡಲಿ ತಾಯಿನೇ. ಏನಕ್ಕಂತಂದರೆ ತಾಯಿ ತನ್ನ ಮಗುವಿಗೆ ಏನು ಮಾಡಬೇಕು, ಯಾವುದು ಬೆಸ್ಟ್ ಆಗಬೇಕೋ ಅದನ್ನು ಮಾಡಿರ್ತಾರೆ. ನನ್ನ ಕೆಲಸ ಎಲ್ಲನೂ ಮುಗೀತು, ಸ್ನಾನಕ್ಕೆ ಹೋಗೋಣ ಅಂತ ನೋಡಿದೆ, ಆದರೆ ಅದಿತಿ ಇನ್ನೇನು ಎದೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಈ ರೀತಿ ಮಕ್ಕಳು ಮುದ್ದಾಗಿ ಮಲ್ಕೊಂಡಿದ್ದಾಗ ನೋಡೋದೇ ಚಂದ ಅಲ್ವಾ. ನನಗಂತೂ ತುಂಬ ಖುಷಿ ಆಗುತ್ತೆ ಅದಿತಿನ ಈ ರೀತಿ ನೋಡಿದಾಗ. ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲಿ ಎದ್ಬಿಡ್ತಾರೋ, ಎಲ್ಲಿ ನಿದ್ದೆಗೆ ಒಂದು ತೊಂದರೆ ಆಗುತ್ತೋ ಅಂತ ನಾನು ಅದಿತಿನ ಎಬ್ಬಿಸಕ್ಕೆ ಹೋಗಲ್ಲ. ಆದ್ರೂ ಅದಿತಿಗೆ ಗೊತ್ತಾಗ್ಬಿಡುತ್ತೆ, ಮಮ್ಮ ಹಾಗೆ ಮಾಡ್ತಿದ್ದಾರೆ, ಮಮ್ಮ ಮುಡ್ತಿದ್ದಾರೆ ನನ್ನ ಅಂತ. ಎದ್ದೊಳ್ತಾರೆ. ಎದ್ದಿದ ತಕ್ಷಣ ಅದಿತಿ ರಬ್ಬಿಂಗ್ ಹ್ಯಾಂಡ್ಸ್ ಮಾಡ್ತಾರೆ, ಕರಾಗ್ರೆ ವಸತಿ ಹೇಳ್ತಾರೆ, ಅಸತೋಮ ಸದ್ಗಮಯ ಹೇಳ್ತಾರೆ, ಸರಸ್ವತಿ ನಮಸ್ತುಭ್ಯಂ ಹೇಳ್ತಾರೆ, ಮತ್ತು ವಕ್ರತುಂಡ ಮಹಾಕಾಯ ಹೇಳ್ತಾರೆ. ಇದೆಲ್ಲನೂ ಅದಿತಿಗೆ ಬಂದಿರೋದು ನೋಡಿ ಕಲ್ತಿದ್ದಾರೆ ಅದಿತಿ. ಅಂತಂದರೆ ನಾವು ಮಕ್ಕಳ ಮುಂದೆ ಏನನ್ನು ಮಾಡ್ತೀವಿ ಅದೇ ಮಕ್ಕಳು ಕಲಿಯೋದು. ಮಕ್ಕಳು ಮಾತ್ರ ಮಾಡಬೇಕು, ನಾನು ಏನೂ ಮಾಡೋದಿಲ್ಲ, ನಾವು ದೊಡ್ಡವರಾಗಿ ಏನೂ ಮಾಡೋದಿಲ್ಲ, ನಾವು ಎಲ್ಲ ಮಾಡಿದ್ದೀವಿ, ನೀನು ಮಾಡು ಅಂತಂದರೆ ಮಕ್ಕಳು ಖಂಡಿತವಾಗ್ಲೂ ಇದನ್ನು ಒಂದು ಬರ್ಡನ್ ರೀತಿ ಫೀಲ್ ಮಾಡ್ತಾರೆ. ಆದರೆ ಈ ಅಭ್ಯಾಸನ ಅದಿತಿಗೆ ಫನ್ ರೀತಿ ನಾನು ಕಲಿಸಿದ್ದೀನಿ. ಆ್ಯಂಡ್ ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ. ಆ್ಯಂಡ್ ಫನ್ ರೀತಿ ಕಲಿಸಿರೋದ್ರಿಂದ ಅದಿತಿಗೆ ಇದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎದ್ದಿದ ತಕ್ಷಣ 5 ನಿಮಿಷ ಪ್ರೀತಿ ಮಾಡಿ, ಮುದ್ದು ಮಾಡಿ, ಕಡಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕೆಲಸ ಏನು, ಅದಿತಿಗೆ ಸ್ನಾನ, ಎಣ್ಣೆ ಮಸಾಜು ಮತ್ತು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಬೇಕು. ಸೊ ಅದನ್ನು ರೆಡಿ ಮಾಡಿರ್ತೀನಿ. ಎಣ್ಣೆ ಮಸಾಜ್ನ ಡೈಲಿ ಮಾಡ್ಬೋದಾ? ಎಸ್, ಖಂಡಿತವಾಗ್ಲೂ ಡೈಲಿ ಮಾಡ್ಬೋದು. ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳ ನಿದ್ದೆ ಚೆನ್ನಾಗಾಗುತ್ತೆ, ವೆಯ್ಟ್ ಗೇನ್ ಆಗ್ತಾರೆ, ಆ್ಯಂಡ್ ಅವರ ಮೂಳೆ ಮತ್ತು ಪ್ರತಿಯೊಂದು ಡೆವಲಪ್ಮೆಂಟ್ಗೂ ಸಹ ಎಣ್ಣೆ ಮಸಾಜು ಒಳ್ಳೆಯದಾಗುತ್ತೆ. ಅದಿತಿಗೆ ಎಣ್ಣೆ ಮಸಾಜು, ಕಡಲೆ ಹಿಟ್ಟಿನ ಪ್ಯಾಕು, ಸ್ನಾನ, ಪಾಟಿ ಎಲ್ಲನೂ ಮುಗಿಸಿದ್ರು. ಅವ್ರನ್ನ ರೆಡಿ ಮಾಡಿದ ತಕ್ಷಣ ಅದಿತಿಗೆ ಮಿರರ್ ನೋಡುವಂತಹ ಆಸೆ. ಹೌದು, ಮಕ್ಕಳಿಗೆ ಹುಟ್ಟಿದಾಗ್ಲಿಂದನೇ ನಾವು ಮಿರರ್ನ ತೋರಿಸ್ಬೋದು. ಮಿರರ್ನ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಬಹುದು ವಿಡಿಯೋನ. ಪ್ರತಿಯೊಬ್ಬ ತಾಯಂದಿರಿಗೂ ಇದೇ ರೀತಿ ಅಲ್ಲ, ಮಕ್ಕಳದು ಫಸ್ಟು ಊಟ ಆಗಿಬಿಡ್ಬೇಕು, ಮಕ್ಕಳದು ಫಸ್ಟು ತಿಂಡಿ ಆಗಿಬಿಡ್ಬೇಕು, ಅದಾದಮೇಲೆ ನಮ್ಮದು ನೋಡ್ಕೊಳ್ಳೋಣ ಅಂತ ಪ್ರತಿಯೊಬ್ಬ ತಾಯಿಗೂ ಅನಿಸುತ್ತೆ. ನನಗೂ ಅದೇ ರೀತಿ ಆಗುತ್ತೆ. ಅಂತಂದರೆ ನಾನು ಬಿಸಿನೀರು ಕುಡಿದು ಹಾಲನ್ನ ಕುಡಿದಿರ್ತೀನಿ. ಅದಕ್ಕೋಸ್ಕರ ಅದಿತಿಗೆ ಬ್ರೇಕ್ಫಾಸ್ಟ್ ಆದಮೇಲೆ ನನ್ನ ಸ್ನಾನ ಆಗುತ್ತೆ. ಅಂತಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿ ಆರಾಮಾಗಿ ಆಟ ಆಡ್ಕೊಳ್ತಿರ್ತಾರೆ ಮನೆಯಲ್ಲಿ, ತಮ್ಮ ಜೊತೆ ಅಥವಾ ಆಚೆಗಡೆ ಆಟ ಆಡ್ತಿರ್ತಾರಲ್ವ. ಸೊ ಆ ಟೈಮಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಂಪ್ಲೀಟ್ ಎಲ್ಲ ಕ್ಲೀನಿಂಗ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆಗುತ್ತೆ.
ಕ್ರೂವಿಗೆ ಹೇಳಿದ್ದೆ ಸ್ವಲ್ಪ ನೋಡ್ಕೊಂಡ್ಬಿಡಿ ಅಂತ. ಈಗ ಅದಿತಿ ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ಸೇಫಾಗಿ ಇರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಖಂಡಿತವಾಗ್ಲೂ ಮಕ್ಕಳ ಮೇಲೆ ನಾವು ಇಡಬಾರ್ದು. ಅವರು ಎಷ್ಟೇ ಸೇಫ್ ಆಗಿದ್ರು ಸಿಚುಯೇಷನ್ಸ್ ಏನಿರುತ್ತೋ ಗೊತ್ತಾಗಿಲ್ಲ, ಎಳೆಯೋದು ಮಾಡೋದೆಲ್ಲ ಮಾಡ್ತಿರ್ತಾರಲ್ಲ. ಸೊ ನನಗೂ ಭಯ ಇರುತ್ತೆ ಸ್ನಾನಕ್ಕೆ ಹೋಗುವಾಗ. ಸೊ ಕ್ರೂವಿಗೆ ಹೇಳಿದ್ದೆ ಸ್ವಲ್ಪ ನೋಡ್ಕೊಂಡ್ಬಿಡಿ, ಏನಕ್ಕಂತಂದರೆ ಅದಿತಿ ಹೋಗಿ ಮೆಟ್ಲ ಮೇಲೆ ಇಳ್ಕೊತಿರ್ತಾರೆ ಆ್ಯಂಡ್ ಕಾಲೆಲ್ಲ ಹಾಕ್ತಿರ್ತಾರೆ ಆಚೆಗಡೆ ಗ್ರಿಲ್ಸ್ ಹತ್ರ ಎಲ್ಲ. ಸೊ ಅದಕ್ಕೋಸ್ಕರ ಅದಿತಿಗೆ ನಾನು ಕ್ರೂವಿನ ಹೇಳಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದೆ, ಟೊಮ್ಯಾಟೊ ಬಾತ್, ಅದ್ರ ಜೊತೆ ಮೊಸರು ಕೊಟ್ಟಿದ್ದೆ. ಅದಿತಿಗೆ ಮೊಸರು ಅಂತಂದರೆ ಫೇವ್ರೆಟ್. ಏನಂತ ಹೇಳ್ತಿದ್ರು ಅಂತಂದರೆ ಮೊಸರು ಮಾತ್ರ ತಿನ್ನಬೇಕು, ಅನ್ನ ತಿನ್ನಬಾರ್ದು ಅಂತೆಲ್ಲ ಹೇಳ್ತಿದ್ರು. ಸೊ ಅದಿತಿಗೆ ಸೆಲ್ಫ್ ಫೀಡಿಂಗ್ ಅಭ್ಯಾಸ ಇರೋದ್ರಿಂದ, ಸೆಲ್ಫ್ ಫೀಡಿಂಗ್ನ ನಾನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಅದಿತಿ ಬ್ರೇಕ್ಫಾಸ್ಟ್ ಸಹ ಮುಗಿಸಿದ್ರು. ನಂದು ಸ್ನಾನ ಆಯಿತು, ಪೂಜೆ ಎಲ್ಲ ಆಯಿತು. ನಂದು ಬ್ರೇಕ್ಫಾಸ್ಟ್ ಆದಮೇಲೆ ಅದಿತಿಗೆ 11:30 ಹಾಗೆ ಹಾಲನ್ನ ಕುಡಿಸಿ ಅದಿತಿನ ಮಲಗಿಸ್ದೆ. ಅದಿತಿ ನಿದ್ದೆ ಮಾಡಿದ್ಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಬ್ಬ ಇವತ್ತಿನ ದಿನ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದಿತಿ ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡಿದ್ರು, ಹಾಲು ಕುಡಿದ್ರು, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಫಸ್ಟ್ ಸ್ನ್ಯಾಪ್ ತೊಗೊಳ್ತಿದ್ದಾರೆ ಅಂತ ಸಮಾಧಾನ ಸಿಗುತ್ತೆ. ಸೊ ನೀವು ನನ್ನ ಬ್ಯುಸಿ ಮಾರ್ನಿಂಗ್ನ ನೋಡಿದ್ದೀರಾ. ತುಂಬ ರಿಕ್ವೆಸ್ಟ್ ಬರ್ತಿತ್ತು ನಿಮ್ಮ ಬ್ಯುಸಿ ಮಾರ್ನಿಂಗ್ ತೋರಿಸಿ ಅಂತ. ಈ ರೀತಿ ನನ್ನ ಬ್ಯುಸಿ ಮಾರ್ನಿಂಗ್ ಇತ್ತು. ಇವತ್ತು ಬೆಳಗ್ಗೆ ಸೆಷನ್ ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಬ್ಯುಸಿ ಮಾರ್ನಿಂಗ್ ಚೆನ್ನಾಗಿತ್ತು. ಸೆಷನ್ ಇದ್ದರೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಆ ದಿನ ನಾನು ಸ್ವಲ್ಪ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ತೀನಿ. ಸೊ ಈ ರೀತಿ ನನ್ನ ದಿನಾನ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇದಾಗಿತ್ತು ನನ್ನ ಬ್ಯುಸಿ ಡೇ ಮಾರ್ನಿಂಗ್. ಆ್ಯಂಡ್ ಡೇ ಸಹ ತುಂಬ ಚೆನ್ನಾಗೋಯ್ತು. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ ರೀತಿ ಫುಡ್ ಕೊಡಬೇಕು ಅಂತಹ ವಿಡಿಯೋ ಸಹ ನಾನು ಇವತ್ತು ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಇನ್ನು ಕಮಿಂಗ್ 2 ಡೇಸಲ್ಲಿ. ನೀವು ಆ ಒಂದು ವಿಡಿಯೋನು ಸಹ ನೋಡ್ಬೋದು. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಮಿರರ್ ಇಂಪಾರ್ಟೆನ್ಸ್, ಮಕ್ಕಳಿಗೆ ಮಿರರ್ ತೋರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಸಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು.